ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವು ಏನೇನೋ ಸಾಧನೆ ಮಾಡಬೇಕು, ಏನೇನೋ ಕೆಲಸಗಳು ಮಾಡಬೇಕು ಅಂತ ಮಹದಾಸೆಗಳನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ, ಕನಸುಗಳನ್ನು ಕಟ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಆ ಕನಸುಗಳು, ಮಹದಾಸೆಗಳನ್ನೆಲ್ಲ ಒಂದು ನಾಮಪಟ್ಟಿ ಕಟ್ಬಿಟ್ಟು ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಸ್ಟೋರೇಜ್ಗೆ ಹಾಕ್ಬಿಟ್ಟಿರ್ತೀವಿ. ಆ ನಾಮಪಟ್ಟಿನೇ ಒಂದಲ್ಲ ಒಂದಿನ ಮಾಡೇ ಮಾಡ್ತೀನಿ. ನನಗೆ ಇದಾದ ಮೇಲೆ ನಾನಿದು ಮಾಡ್ತೀನಿ, ನಾನಿಲ್ಲಿ ತಲುಪಿದ ಮೇಲೆ ನಾನಿದು ಮಾಡ್ತೀನಿ. ಆ ಒಂದು ಮುಂದೂಡಿಕೆ ಏನಿದೆ ಮನಸ್ಸಿಗೆ ಬಹಳ ಅನುಕೂಲಕಾರಿ. ಕನಸೇನ ಕಂಡ್ಕೊಂಬಿಟ್ಟಿರ್ತೀವಿ, ಆದರೆ ಅದನ್ನು ಯಾವುದೋ ಒಂದು ಹೆಸರಿನಲ್ಲಿ ಮುಂದೂಡ್ತಾ ಇರ್ತೀವಿ. ಒಂದು ದಿನ ಬರಲಿ, ನಾನು ಮಾಡಿ ತೋರಿಸ್ತೀನಿ, ಇಂಥದ್ದೊಂದಾಗಲಿ, ಅವಾಗ ಮಾಡ್ತೀನಿ ಅಂತ. ಸೊ ಕನಸುಗಳು ಏನೇ ಇರ್ಬೋದು ರೀ ನಮ್ಮದು. ಒಂದು ಕಾರ್ ತೊಗೋತೀವಿ ಅಂತಿರ್ಬೋದು, ಅಥವಾ ಒಂದು ಮನೆ ತೊಗೋಬೇಕು, ಒಂದು ಮನೆ ಕಟ್ಟಬೇಕು ಅನ್ನೋ ಕನಸಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಕನಸಿರ್ಬೋದು, ಒಂದು ಎಂಪೈರ್ ಕಟ್ತೀನಿ, ಒಂದು ಸಣ್ಣ ಉದಾಹರಣೆ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತಿರ್ಬೋದು, ಅಥವಾ ಒಂದು ಮ್ಯೂಸಿಕ್ ಕಲಿತೀನಿ, ಅಥವಾ ಒಂದು ಮ್ಯೂಸಿಕ್ ನಾನೇ ಮಾಡ್ತೀನಿ ಅನ್ನೋದಿರ್ಬೋದು. ಕೆಲವೊಂದು ಉದಾಹರಣೆಗಳು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಅಥವಾ ಒಂದು ದಿನ ಬೈಕ್ ಎತ್ಕೊಂಡು ನಾನು ಲೇ ಲಡಾಖ್ ಟ್ರಿಪ್ ಹೋಗ್ತೀನಿ ಅನ್ನೋದಿರ್ಬೋದು. ಈ ಥರ ಹಲವಾರು ನಮ್ಮ ಉದ್ದೇಶಗಳಿರುತ್ತೆ, ಕನಸುಗಳಿರುತ್ತೆ, ಒಂದು ಗುರಿಗಳಿರುತ್ತೆ ನಮ್ಮ ಮನಸ್ಸಿನಲ್ಲಿ, ಎಲ್ಲ ಸುಪ್ತ ಮನಸ್ಸಿನಲ್ಲಿ ಎಲ್ಲ ಸೇರ್ಕೊಂಡಿರುತ್ತೆ. ಆ ಥರದ್ದು ಏನೇ ಇರಲಿ, ಈ ಆಸೆಗಳು ಹೇಳಬೇಕಾದ್ರೆ ಇನ್ನೊಂದು ನೆನಪಾಯಿತು. ಯಾವಾಗಲೂ ನಾನು ಒಂದು ಕಿವಿ ಮಾತು ನಾನು ಎಲ್ಲರಿಗೆ ಹೇಳೋದೇನೆಂದರೆ, ಆಸೆಗಳೇನೇ ಇರಲಿ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಎತ್ತಿಡಬೇಕು. ನಾವು ವಿಶ್ ಲಿಸ್ಟ್ ಅಂತ ಕರಿತೀವಿ. ನಮ್ಮ ಜೀವನದ ಮಹದಾಸೆಗಳು ನಾವು ಏನೇನು ಮಾಡಬೇಕಂತಿದ್ದೀವಿ, ಏನೇನು ನಮ್ಮ ಬಯಕೆಗಳಿದೆ ಅದನ್ನೆಲ್ಲ ಒಂದು ಹತ್ರ ಬರೆದಿಡಬೇಕಂತೆ. ನಾವು ಬರೆದಿಟ್ರೆ ಅದರ ಶಕ್ತಿನೇ ಬೇರೆ ಅಂತ. ಇರಲಿ, ಅದೊಂದು ಬೇರೆ ವಿಚಾರ, ಇನ್ನೊಂದು ದಿನ ಮಾತಾಡ್ತೀವಿ. ಆದರೆ ನಿಮ್ಮ ಆಸೆಗಳನ್ನು ಒಂದು ಪಟ್ಟಿ ಮಾಡಿಡಿ, ಭಾಳ ಮಜಾ ಇರುತ್ತೆ. ಈಗ ಈ ಕನಸುಗಳು ಏನಿರುತ್ತೆ ನಮ್ಮದು, ಕನಸುಗಳು ನಮ್ಮ ಮನಸ್ಸಿಗೆ ಭಾಳ ಮುದ ಕೊಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋದು, ನೆನೆಸ್ಕೊಳ್ಳೋದು. ಈಗ ಒಬ್ಬನ ಕನಸು ಬಹುಶಃ ಎಲ್ಲೋ ನಾನೊಂದು ದಿನ ಲೇ ಲಡಾಖ್ ಹೋಗ್ತೀನಿ ಅಂತ ಅಂದ್ಕೊಂಡು ಅಂತ ಒಬ್ಬ ಮನುಷ್ಯನ ಆ ಕನಸುಗಳು ಅವನಿಗೆ ಸಖತ್ ಸುಖ ಕೊಡುತ್ತೆ. ಅದನ್ನು ನೆನೆಸ್ಕೊಂಡಾಗಲೆಲ್ಲ ಇದೇ ಸುಖ ಪಟ್ಕೊಂಬಿಟ್ಟು ತೃಪ್ತರಾಗ್ಬಿಡ್ತಾರೆ. ಒಂದಿನ ಹೋಗಿ ಬರ್ತೀನಿ ಅಷ್ಟೇ, ಅದೇ ಓಡ್ತಾ ಇರುತ್ತೆ ಮೈಂಡಲ್ಲಿ. ಅವಾಗ ನಮಗೆ ಅದು ಬರುತ್ತೆ ಹೋಗುತ್ತೆ ಆರಾಮಾಗ್ಬಿಡುತ್ತೆ. ನಮ್ಮ ಗುರಿಗಳಿಗೆ ಅನುಕೂಲಕರವಾಗಿ ಹೆಂಗಿದ್ರು ನಾನು ಹೇಳ್ದಂಗೆ ಒಂದಿನ ಮಾಡ್ತೀನಿ ಅನ್ನೋದು ನಾವು ಮುಂದೂಡ್ತಾ ಇದ್ರೂ ನಮಗೆ ಮನಸ್ಸಿಗೆ ಖುಷಿ ಕೊಡ್ತಾನೆ ಇರುತ್ತೆ. ದಯಮಾಡಿ ಮುಂದೂಡಬೇಡ್ರಿ. ದಯಮಾಡಿ ಒಂದಿನ ಬರುತ್ತೆ, ಯಾವತ್ತೋ ಒಂದಿನ ಬರುತ್ತೆ ಅಂತ ಅಂದ್ಕೊಂಡು ಕಾಲ ಕಳಿಬೇಡಿ. ಈ ಒಂದು ದಿನ ಬರುತ್ತೆ, ಅಥವಾ ಏನೋ ಒಂದು ಪವಾಡ ನಡೆಯುತ್ತೆ, ಅಥವಾ ನನಗೆ ಯಾವುದೋ ಒಂದು ಆಕಾಶವಾಣಿ ಬಂದ್ಬಿಟ್ಟು ನನಗೆ ಏನೋ ಒಂದು ಸೂಚನೆ ಕೊಡುತ್ತೆ ಅಂತ ಏನಾದ್ರು ನೀವು ಅನ್ಕೋತಾ ಇದ್ದರೆ, ಆ ದಿನ ಇವತ್ತೇ ರೀ. ಆ ಆಕಾಶವಾಣಿನೂ ನಾನೇ ರೀ ನಿಮ್ಮ ಪಾಲಿಗೆ. ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಎರಡನೇ ಯೋಚನೆ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈ ಕ್ಷಣದಿಂದ ಶುರು ಮಾಡಿ. ನೀವು ಶುರು ಮಾಡಿದರೆ ಖಂಡಿತ ನೆರವೇರುತ್ತೆ. ಏನ್ರಿ ವಿನಯ್, ಮನೆ ಕಟ್ಟೋಕ್ಕೇನು ಶುರು ಮಾಡೋಕ್ಕಾಗ್ಬಿಡುತ್ತಾ ನಾನಿವಾಗ ಅಂದ್ಕೊಂಡ್ರೆ ಅಂತ ನೀವು ಕೇಳ್ಬೋದು. ನಿಮ್ಮ ಗುರಿ ಮನೆ ಕಟ್ಟೋದು ಅಂತ ಆಗಿದ್ರೆ ಖಂಡಿತ ಮನೆ ಕಟ್ಟೋದಕ್ಕೆ ಇವತ್ತು ಶುರು ಮಾಡೋಕ್ಕಾಗಲ್ಲ. ಆದರೆ ಮನೆ ಕಟ್ಟುವ ಯೋಜನೆ ಮತ್ತು ಅದಕ್ಕೆ ಬೇಕಾದ ಉಳಿತಾಯ ನೀವು ಇವತ್ತಿಂದನೇ ಶುರು ಮಾಡ್ಬೋದು. ನಿಮ್ಮ ಜೋಬಲ್ಲಿ ₹1 ಇದ್ದರೆ ಸಾಕ್ರಿ, ತೆಗಿರಿ. ಆ ₹1 ತೆಗೆದು ಒಂದು ಕಡೆ ಇಡೋಕ್ಕೆ ಶುರು ಮಾಡಿ. ಇದು ನನ್ನ ಮನೆ ಕಟ್ಟುವುದಕ್ಕಾಗಿ ಇರೋ ಉಳಿತಾಯ ಅಂತ. ಒಂದು ಉಳಿತಾಯ ಶುರು ಮಾಡಿ, ಒಂದು RD ಶುರು ಮಾಡಿ, ಒಂದು ಚಿಕ್ಕದಾದ ಮ್ಯೂಚುವಲ್ ಫಂಡ್ ಶುರು ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಉಳಿತಾಯ ಮಾಡೋಕ್ಕೆ ಶುರು ಆಗುತ್ತೆ ಅದರಿಂದ ಉಳಿತಾಯ ಮಾಡಿ. ನೀವು ಹೇಳ್ಬೋದು, ಏನು ನನ್ನ ಹತ್ರ ಇರೋ ಪುಡಿ ಕಾಸು ಸೇರಿಸಿ ನಾನೊಂದು ಮನೆ ಕಟ್ಟೋಕ್ಕಾಗತ್ತೆ ಈಗಿನ ಕಾಲದಲ್ಲಿ? ಯಾಕೆಂದರೆ ಅದು ನಿಮ್ಮ ಕನಸು. ಆ ನಿಮ್ಮ ಕನಸು ಕಡೆ ನೀವು ಹೋಗಬೇಕಂದ್ರೆ ಅದರ ಕೆಲಸವನ್ನು ಇವತ್ತಿಂದ ಶುರು ಮಾಡಿ. ಒಂದು ಪುಸ್ತಕ ತೆಗೀರಿ, ಅದ್ರ ಬಗ್ಗೆ ಒಂದು ಯೋಜನೆ, ಅಂದರೆ ಏನು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಪ್ಲ್ಯಾನಿಂಗ್ ಆ್ಯಂಡ್ ಸೇವಿಂಗ್ ಎರಡೂ ಇವತ್ತಿಂದ ಶುರು ಆಗ್ಬೋದಲ್ಲ. ಅದ್ರ ಬಗ್ಗೆ ಬರೆದಿಡಿ. ನಿಮಗೆ ಮನೆಯಿಂದ ಏನೇನು ಅವಶ್ಯಕತೆ ಇದೆ, ಮನೆಯಲ್ಲಿ ನಿಮ್ಗೆ ಏನೇನು ಬೇಕು, ನಿಮ್ಮ ಕನಸಿನ ಮನೆ ಹೇಗಿರಬೇಕು, ಎಷ್ಟು ದೊಡ್ಡದಿರಬೇಕು, ಎಷ್ಟು ರೂಮ್ಗಳು ಬೇಕು, ಏನೇನು ಅದರಲ್ಲಿ ವ್ಯವಸ್ಥೆಗಳು ಬೇಕಾಗುತ್ತೆ, ಬರೆದಿಡಿ. ಆ ಕೆಲಸ ಇವತ್ತೇ ಶುರುವಾಗ್ಬೋದಲ್ಲ. ಆಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು, ನಿಮ್ಮ ಆರ್ಥಿಕ ಏನು, ಅದಕ್ಕೆ ತಲುಪುವಂಥ ದಾರಿ ಏನು, ಎಷ್ಟು ದುಡಿಮೆ ಮಾಡ್ತಾಯಿದ್ದೀರಾ, ಎಷ್ಟು ವರ್ಷ ಬೇಕು, ಸಾಲ ಮಾಡೋದಕ್ಕೆ ಏನೇನು ದಾರಿಗಳಿದೆ, ನಿಮ್ಮ ಕೆಲಸ ಅದಕ್ಕೆ ಅನುವು ಮಾಡಿಕೊಡುತ್ತಾ, ಇದೆಲ್ಲ ಯೋಚನೆ ಮಾಡಿ ಬರೆದಿಡೋಕ್ಕೆ ಶುರು ಮಾಡಿ. ಒಂದು ಬರ್ಕೊಳ್ಳಿ. ಈ ಬರೆಯೋದ್ರಿಂದ ಏನಾಗುತ್ತೆ, ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಹೇಳೋಕ್ಕೆ ಶುರು ಮಾಡ್ತೀರಾ, ನನ್ನ ಕೆಲಸ ಶುರುವಾಗಿದೆ, ನನ್ನ ಮನೆ ಕಟ್ಟೋದು ಇವತ್ತಿಂದ ಪ್ರಾರಂಭ ಆಗಿದೆ. ಇದು ಬಹಳ 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 ಮುಖ್ಯ ರೀ. ಆದರೆ
ನಿಮ್ಮ ಕನಸು ಇವತ್ತಿಗೆ ಈಡೇರಲ್ಲ ಹಂಗೆ ಮಾಡೋದ್ರಿಂದ. ಆದರೆ ಅದು ಕಾರ್ಯರೂಪಕ್ಕೆ ಬಂತು ಅಂತ ನಿಮ್ಮ ಸುಪ್ತ ಮನಸ್ಸಿಗೆ ಏನೋ ಗೊತ್ತಾಗುತ್ತೆ. ಅಲ್ಲಿಂದ ನಿಮ್ಮ ಜೀವನನೇ ಅಥವಾ ಈ ಏನು ನಿಮ್ಮ ಕನಸಿರುತ್ತೆ ಅದರ ದಾರಿ ಬದಲಾಗ್ತಾ ಹೋಗುತ್ತೆ. ಅದು ನಿಮಗೆ ಪ್ರತಿ ಕ್ಷಣದಲ್ಲಿ ಅಥವಾ ಪ್ರತಿಯೊಂದು ಮೆಟ್ಟಿಲಿನಲ್ಲೂ ನಿಮಗೆ ಸಹಾಯ ಮಾಡುತ್ತೆ. ನೀವು ದುಡಿಮೆ ಮಾಡಬೇಕಾದ್ರೆ ಅಥವಾ ನೀವೇನಾದರೂ ನಿಮ್ಮ ಗುರಿಯಿಂದ ಆಚೆ ಈಚೆ ನಿಮ್ಮ ಗಮನ ಆಚೆ ಈಚೆ ಆದರೆ ಅವಾಗೆಲ್ಲ ನಿಮಗೆ ಅದು ಸಹಾಯ ಆಗುತ್ತೆ. ಇದು ಆಸ್ತಿ ಪಾಸ್ತಿ ವಿಚಾರಕ್ಕೆ ಬಂದರೆ. ಆದರೆ ಕೆಲಸಗಳು ಅಥವಾ ಹವ್ಯಾಸಗಳು ಅಥವಾ ಪ್ರಯಾಣಗಳು ಈ ಥರ ವಿಚಾರಕ್ಕಾದರೆ ದಯವಿಟ್ಟು ಕಾಯಬೇಡಿ. ನಾನು ನನ್ನ ಜೀವನದಲ್ಲಿ ಎಷ್ಟೋ ವಿಚಾರಗಳಿಗೆ ಆ ಥರ ಕಾದು ಅದರಿಂದ ಅನುಭವದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಾವು ಅಂದ್ಕೊಂಡಿರ್ತೀವಿ ಒಂದು ದಿನ ಬಂದರೆ ಅದನ್ನು ಮಾಡ್ತೀವಿ, ಒಂದು ದಿನ ಬರುತ್ತೆ ನೋಡ್ತಾ ಇರೋ ಅವತ್ತು ಮಾಡ್ತೀನಿ, ನನಗೆ ಏನೋ ಒಂದು ಕಾಯ್ತಾ ಇದ್ದೀನಿ ಅವತ್ತು ಮಾಡ್ತೀವಿ ಅಂತ. ಈ ಮಾತನ್ನು ನನಗೆ ಯಾರಾದರೂ ಅವಾಗ ಹೇಳಿದ್ದಿದ್ರೆ ಬಹಳ ಉಪಯೋಗ ಆಗಿರೋದು. ಆ ದಿನ ಇವತ್ತಿಂದ ಶುರು ಮಾಡಿ. ಕಷ್ಟ ಆಗುತ್ತೆ, ಕೂತು ಯೋಚನೆ ಮಾಡಿ. ಏನೇನು ಅಟ್ಲೀಸ್ಟ್ ನಾವೇನು ಕರಿತೀವಿ ಪಾಸಿಬಿಲಿಟೀಸ್ ಏನೇನಿದೆ, ಏನೇನು ಮಾಡ್ಬೋದು. ಒಂದು ಪ್ರಾಜೆಕ್ಟ್ ಥರ ಒಂದು ಪುಸ್ತಕ ಓಪನ್ ಮಾಡಿ ಬರೆಯೋಕ್ಕೆ ಶುರು ಮಾಡಿ. ನಿಮ್ಮ ಕನಸನ್ನು ಅದರಿಂದ ತಲುಪೋ ದಾರಿಗಳೇನಿದೆ ಅನ್ನೋದನ್ನು ಶುರು ಮಾಡಿ. ಮುಂದೆ ನೀವು ಹಿಂಗೆ ಕಾಯ್ತಾ ಇದ್ರಿ ಅಂದರೆ ಒಂದು 4-5 ಸಲ ಹಿಂಗೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ 10 ವರ್ಷನೇ ಕಳೆದೋಗ್ಬಿಡುತ್ತೆ. ಜೀವನ ಚಿಟಿಕೆ ಹೊಡೆದಂಗೆ ಮುಗಿದೋಗುತ್ತೆ. ಇದರ ಅನುಭವ ಕೆಲವ್ರಿಗೆ ಆಗಿರ್ಬೋದು ಈಗಾಗಲೇ, ಇನ್ನು ಕೆಲವರಿಗೆ ಖಂಡಿತ ಆಗೇ ಆಗುತ್ತೆ. ಹಾಗಾಗಿ ದಯವಿಟ್ಟು ಕಾಯಬೇಡಿ. ಒಂದಿನ ಬೈಕಲ್ಲಿ ಲಡಾಖ್ಗೆ ಹೋಗ್ಬೇಕಾ, ಪುಸ್ತಕ ತೆಗೀರಿ, ಬರೆದಿಡಿ ಏನೇನು ಬೇಕಾಗುತ್ತೆ ಅಂತ. ನಾನು ಏನೇನು ತೊಗೊಂಡು ಹೋಗ್ಬೇಕಾಗತ್ತೆ, ಏನು ನನ್ನ ಯೋಜನೆ ಅಥವಾ ಪ್ಲ್ಯಾನ್ ಏನು ನಂದು. ಹಾಗೆ ಅದ್ರ ಜೊತೆಯಲ್ಲಿ ಈಗಿಂದನೇ ನಿಮ್ಮ ಹತ್ರ ಬೈಕ್ ಇದ್ದರೆ ಅಥವಾ ಬೇರೆಯವ್ರ ಬೈಕಲ್ಲಿ ಅಥವಾ ಬೈಕ್ನ ಬಾಡಿಗೆಗೆ ತೊಗೊಂಡು ಒಂದು ಚಿಕ್ಕ ಪ್ರವಾಸಕ್ಕೆ ಹೋಗಿ ಬನ್ನಿ. ವಾರಾಂತ್ಯದಲ್ಲಿ ಸಣ್ಣದು ಇಲ್ಲೇ ಹೋಗಿ ಬರೋದು ಅಥವಾ ಒಂದು ತಿಂಗಳಿಗೆ ಒಂದು ಇಲ್ಲೇ ಎಲ್ಲೋ ಚಿಕ್ಕದಾಗಿ ಹೋಗ್ಬಾರ್ದು. ಅವಾಗಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ನಿಮ್ಮ ಆಸೆ ಅಥವಾ ಗುರಿಯ ಕಡೆಗೆ ನಡೆಯೋಕ್ಕೆ ಶುರು ಆಗುತ್ತೆ. ಆಮೇಲೆ ನಿಮ್ಮ ತನುಮನ ಧನ ಅಂತ ಏನು ಕರಿತೀವಿ ಅದು ಮೂರೂ ಅದ್ರ ನಿಮ್ಮ ಮಹಾ ಕನಸಿನ ಬಗ್ಗೆ ತಯಾರಿ ಶುರು ಮಾಡುತ್ತೆ. ಒಂದೇ ಬಿಟ್ಕೊಳ್ರಿ, ನೀವು ಜೀವನದಲ್ಲಿ ಎಷ್ಟೇ ದುಡಿದ್ರೂ ಸಾಕಾಗೋದಿಲ್ಲ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು 5,000 ದುಡಿಬೇಕಾದ್ರೂ ಜೀವನ ಹೀಗೆ ಇತ್ತು, ನಾನು 5 ಲಕ್ಷ ದುಡಿಬೇಕಾದ್ರೂ ಜೀವನ ಹೀಗೆ ಇದೆ ಅಂತ. ಹಾಗಾಗಿ ಎಷ್ಟೇ ದುಡಿದ್ರೂ ಸಾಕಾಗಲ್ಲ. ನಿಮ್ಮ ಕನಸುಗಳ ಕಡೆಗೆ ನಡೆಯೋದಕ್ಕೆ ಶುರು ಮಾಡಿ. ಹಾಗಂತ ಕೆಲಸ ಬಿಟ್ಬಿಟ್ಟು ಬೈಕ್ ಎತ್ಕೊಂಡು ಎಲ್ಲರೂ ಲಡಾಖಿಗೆ ಹೊರಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಪ್ಲ್ಯಾನ್ ಮಾಡಿ, ಒಂದು ನಿರ್ದಿಷ್ಟವಾದ ದಿನಾಂಕನ ಬರೆದಿಟ್ಟು ಅದಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡಿ. ಜೀವನದಲ್ಲಿ ಆ 2 ಬಹಳ ಮುಖ್ಯ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ, ಕೆಲಸ ಹಾಗೂ ನಮ್ಮ ಆಸೆಗಳು ಗುರಿಗಳನ್ನು ಎರಡನ್ನೂ ನಿಭಾಯಿಸ್ಕೊಂಡು ಹೋಗೋದು ಬಹಳ ಮುಖ್ಯ. ಕೊನೆಯದಾಗಿ ನನ್ನದೇ ಒಂದು ಉದಾಹರಣೆ ಕೊಡ್ತೀನಿ, ಆಮೇಲೆ ನಾನು ಕಲಿತ ಒಂದು ಪಾಠನ ಕಿವಿ ಮಾತಾಗಿ ಹೇಳ್ತೀನಿ. ನಾನು ಸಿನಿಮಾ ಮಾಡಬೇಕು ಅಂತ ನನಗೆ 18 ವರ್ಷ ಇದ್ದಾಗಿಂದನೂ ನನಗೆ ಆಸೆ. ನಾನು ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ನಾನು ಈ ನಾಟಕಗಳನ್ನೆಲ್ಲ ಬರೆದು ಇದೆಲ್ಲ ಮಾಡ್ತಾ ಇದ್ದಿದ್ದರಿಂದ ನನಗೆ ಅವಾಗಿಂದನೂ ಮಹದಾಸೆ ಏನಂದರೆ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇತ್ತು. ಇರಲಿ, ಅದೊಂದು ದೊಡ್ಡ ಕತೆ ಚಿಕ್ಕದಾಗಿ ಹೇಳ್ತೀನಿ. ನಾನು ಅದಾದ ಮೇಲೆ ಸರಿಸುಮಾರು ನನಗೊಂದು 2001 ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದು ಎಲ್ಲ ಬಿಟ್ಬಿಟ್ಟು ಸೀದಾ ನಮ್ಮ ಯೋಗರಾಜ್ ಭಟ್ರ ಹತ್ರ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡೆ. ಆವಾಗ ಅವ್ರನ್ನ ಟಿ ವಿ ಸೀರಿಯಲ್ಸ್ ಮಾಡ್ತಾಯಿದ್ರು. ಟಿ ವಿ ಸೀರಿಯಲ್ಸಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಬಿಡಿ, ಅದೊಂದು ದೊಡ್ಡ ಕತೆ. ಆಮೇಲೆ ಎಲ್ಲೆಲ್ಲೋ ಹೋಯಿತು, ಏನೇನು ಆಯಿತು, ಅಲ್ಲಿ ಬದುಕೋದು ಕಷ್ಟ ಆಯಿತು. ಅದಾದ ಮೇಲೆ ಬ್ಯಾಂಕಿಂಗಿಗೆ ಹೋದೆ, ಬ್ಯಾಂಕಿಂಗ್ ಸೆಕ್ಟರ್ ಸೇರಿಕೊಂಡೆ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಸುಮಾರು ವರ್ಷ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದೆ. ಏನೇ ಮಾಡಿದ್ರೂ ನನ್ನ ಮನಸ್ಸೆಲ್ಲ ಕಲೆ ಕಡೆಗೆ ಇದ್ದಿದ್ದರಿಂದ ಅಲ್ಲಿ ಎಳಿತಾ ಇತ್ತು ಮನಸ್ಸು. ಆಮೇಲೆ ನಿಧಾನಕ್ಕೆ ಪ್ಲ್ಯಾನ್ ಮಾಡಿ 2010ರಿಂದ ಫೋಟೋಗ್ರಫಿ ಬಿಸ್ನೆಸ್ಸಿಗೆ ಬಂದೆ, ಫೋಟೋಗ್ರಾಫರ್ ಆದೆ. ಅದೊಂದು ದೊಡ್ಡ ಕತೆ. ನನ್ನ ಕೆರಿಯರ್ ಹೆಂಗೆ ಸ್ವಿಚ್ ಮಾಡಿದೆ ಅನ್ನೋದನ್ನು ಬೇಕಾದರೆ ಇನ್ನೊಂದು ಸಲ ಹೇಳ್ತೀನಿ. ಆಮೇಲೆ ಅಲ್ಲಿಂದ ಜೀವನ ಸ್ವಲ್ಪನಾದರೂ ತೃಪ್ತಿ ಕೊಟ್ಟಿದೆ. ಏನಂದರೆ ಇವೆಂಟ್ ಫಿಲ್ಮ್ಗಳು, ಕಾರ್ಪೊರೇಟ್ ಫಿಲ್ಮ್ಗಳು, ಈ ರೀತಿ ಎಲ್ಲ ಫಿಲ್ಮ್ಗಳನ್ನ ಮಾಡಿಕೊಂಡು ಜೊತೆಯಲ್ಲಿ ಫೋಟೋಗ್ರಫಿ ಮಾಡಿಕೊಂಡು ಒಂದು ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ. ಆದರೆ ಇಲ್ಲಿ ಬಲು ಮುಖ್ಯವಾದದ್ದು ಏನಂದರೆ, ನಾನು ಸಿನಿಮಾ ಮಾಡಬೇಕು, ಇದೊಂದು ನನ್ನ ಒಂದು ಚಿಕ್ಕ ಪ್ರಯಾಣದ ಬಗ್ಗೆ ನಿಮಗೆ ಹೇಳಿದೆ. ಇನ್ನೂ ಸಿನಿಮಾ ಆಗಿಲ್ಲ ಅಥವಾ ದೊಡ್ಡ ಪರದೆ ಮೇಲೆ ಇನ್ನೂ ಸಿನಿಮಾ ಮಾಡೋಕ್ಕಾಗಿಲ್ಲ. ಆದರೆ
ನಾನು ಸಿನಿಮಾ ಮಾಡೋದಕ್ಕೆ ನನ್ನ 18ನೇ ವರ್ಷದಲ್ಲೇ ಶುರು ಮಾಡಿದೆ. ಹೇಗೆ ಅಂತೀರಾ? 18ನೇ ವರ್ಷಕ್ಕೆ ನಾನು ಯೋಚನೆ ಮಾಡಿದ್ದು, ದೇವ್ರ ದಯೆಯಿಂದ ನನಗೆ ಆ ಪ್ರಬುದ್ಧತೆ ಇತ್ತು ಅವಾಗ. 18ನೇ ವರ್ಷಕ್ಕೇ ಬರೆಯೋದಕ್ಕೆ ಶುರು ಮಾಡಿದೆ. ಒಂದು ಸಿನಿಮಾ ಅಂದರೆ ಹೇಗಿರಬೇಕು, ಆ ಸಿನಿಮಾನ ಏನು ಮಾಡೋದು ಹೇಗೆ, ಆವಾಗಲೇ ಕಲಿಯೋಕ್ಕೆ ಶುರು ಮಾಡಿದೆ. ಅವಾಗೆಲ್ಲ ಏನೂ ಇರಲಿಲ್ಲ ರೀ, ನಮಗೇನು ಯೂಟ್ಯೂಬ್ಗಳು ಇರಲಿಲ್ಲ, ಇದಿರಲಿಲ್ಲ, ಇನ್ಫಾರ್ಮೇಷನ್ ಅನ್ನೋದೇ ಇರಲಿಲ್ಲ, ಗೂಗಲ್ಗಳಿರಲಿಲ್ಲ. ಭಾಳ ಕಷ್ಟ ಕಲಿಯೋದು ಅವಾಗೆಲ್ಲ. ಲೈಬ್ರರಿಗಳಿಗೆ ಹೋಗಿ ಜನಗಳನ್ನು ಭೇಟಿ ಮಾಡಿ ಮಾತಾಡಿ, ಹಾಗೆ ನಾವು ಏನೇ ಕಲಿಯೋದಿದ್ರು, ಏನೇ ಜ್ಞಾನಾರ್ಜನೆ ಇದ್ರೂ ಹಾಗೆ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ. ಹಾಗೆ ಆವಾಗಿಂದ ಬರೆಯೋಕ್ಕೆ ಶುರು ಮಾಡಿದೆ. ನನಗೆ ಬರೆಯೋದು ಹೇಗೆ ಅಥವಾ ಒಂದು ಸ್ಕ್ರೀನ್ ಪ್ಲೇ ಹೇಗೆ ಬರೆಯೋದು ಏನೂ ಗೊತ್ತಿರಲಿಲ್ಲ. ಆದರೆ ಕತೆ ಬರೆಯೋದು ಗೊತ್ತಿತ್ತಲ್ಲ. ಈಗ ನಾವು ಹೆಂಗೆ ಬಾಯಲ್ಲಿ ಕತೆ ಹೇಳ್ತೀವಿ ಅದೇ ರೀತಿ ಬರೆಯೋಕ್ಕೆ ಶುರು ಮಾಡಿದೆ. ರಾಶಿ ಆವಾಗಿಂದ ಬರೆದಿಟ್ಟಿದ್ದೀನಿ. ಈಗ ಒಂದು ಕಳೆದ ವರ್ಷ ಒಂದು 3 ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದಿನ್ನು ಅದರಲ್ಲಿ 3 ರಿಲೀಸ್ ಆಗಿಲ್ಲ, ನಡೀತಾ ಇದೆ. ಹಾಗೆ ಅದು ನನ್ನ ಪ್ರಯಾಣ. ಅದು ಇನ್ನೊಂದು ಸಲ ಹೇಳ್ತೀನಿ. ಏನು ಹೇಳಕ್ಕೆ ಹೊರಟೆ ಅಂದರೆ, ನಮ್ಮ ಒಂದು ದೊಡ್ಡ ಮಹಾ ಕನಸು ಅಂತ ಏನಿರುತ್ತೆ, ಅದು ಒಂದು ದಿನ ಬಂದ ಮೇಲೆ ನಾನು ಫಿಲಮ್ ಮಾಡ್ತೀನಿ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಇವತ್ತೇ ಮಾಡ್ಬೋದು. ಅದಾದಮೇಲೆ ಬಿಡಿ, ಈಗ ಮೊಬೈಲ್ಗಳು ಬಂದುಬಿಟ್ಟಿದೆ, ಅದು ಬಿಟ್ಟಿದೆ. ನಾವು ಮನಸ್ಸು ಮಾಡಿದ್ರೆ ಮೊಬೈಲಲ್ಲೇ ಒಂದು ಸಿನಿಮಾ ಮಾಡಿ ಮುಗಿಸ್ಬಿಡ್ಬೋದು. ಜೀವನದ ಹೋರಾಟ ಇರುತ್ತೆ, ಎರಡನ್ನೂ ಸಮತೋಲನ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಬೇಕು ಜೀವನದಲ್ಲಿ, ಅದೆಲ್ಲ ಇದೆ. ಆದರೆ ನಾವು ಆ ಒಂದು ದಿನಕ್ಕೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾವು ತಯಾರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ. ಕೊನೆಯದಾಗಿ ನನ್ನ ಜೀವನದಲ್ಲಿ ಕಲಿತಂಥ ಒಂದು ಮಹಾಪಾಠ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶ ಬಂದು ನಮ್ಮ ಬಾಗಿಲನ್ನು ತಟ್ಟಿದಾಗ ನಾವು ತಯಾರಾಗಿರಬೇಕು. ಆವಾಗ ನಾವು ಒದ್ದಾಡ್ಕೊಂಡು ಇಲ್ಲ ನಾನು ತಯಾರಿ ಮಾಡ್ತೀನಿ ಒಂದು ನಿಮಿಷ ಅಂದರೆ ಆ ಅವಕಾಶ ಕಾಯೋದಿಲ್ಲ. ಹಾಗಾಗಿ ನಿಮ್ಮ ಏನೇ ಕನಸುಗಳಿರಲಿ, ಏನೇ ಕಲಿಬೇಕಂತಿರಲಿ, ಏನೇ ಮಾಡಬೇಕಂತಿರಲಿ, ಏನೇ ಸಾಧಿಸ್ಬೇಕಂತಿರಲಿ, ಏನಿಲ್ಲ ಅಂದ್ರೂ ಅದರ ತಯಾರಿ ಮತ್ತು ಅದರ ಒಂದು ಪ್ರಾರಂಭವನ್ನು ಇವತ್ತಿಂದನೇ ಮಾಡಿ. ನೀವು ಕಾಯ್ತಾ ಇದ್ರಲ್ಲ, ಒಂದು ದಿನ ಬಂದರೆ ಆ ಒಂದು ದಿನದಿಂದ ನಾನು ಶುರು ಮಾಡ್ತೀನಿ, ಆ ಒಂದು ಕ್ಷಣದಿಂದ ಶುರು ಇದು ನಡೆದ್ರೆ ಮಾಡ್ತೀನಿ, ಅದು ಆದಮೇಲೆ ಮಾಡ್ತೀನಿ ಅಂತ. ಆ ದಿನ ಇವತ್ತೇ. ನಿಮಗೆ ಇದನ್ನು ಹೇಳೋಕ್ಕೆ ಅಂತಲೇ ಬಹುಶಃ ಭಗವಂತ ನನ್ನ ಬಾಯಿಂದ ಇದನ್ನು ಹೇಳಿಸಿದ್ದಾನೆ. ಇವತ್ತೇ ನಿಮ್ಮ ಕನಸಿನ ಕಡೆಗೆ ನಿಮ್ಮ ಮೊದಲ ಹೆಜ್ಜೆ ನೀಡಿ, ಶುರು ಮಾಡಿ. ಒಳ್ಳೆಯದಾಗತ್ತೆ. ಶುಭವಾಗಲಿ.